ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ಒಂದು ಆಗಸ್ಟ್ ತಿಂಗಳ ಮೊದಲನೇ ವಾರದ ಸಾಪ್ತಾಹಿಕ ಭವಿಷ್ಯ ತಿಳಿದುಕೊಳ್ಳೋಣ. 2ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಾದ ಮೀನ ರಾಶಿಯಿಂದ ಮೇಷರಾಶಿ ಅಥವಾ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಅನುಕೂಲತೆಗಳು ಅನಾನುಕೂಲತೆಗಳು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ಈ ವಾರದ ಗ್ರಹ ಸಂಚಾರ ಯಾವ ರೀತಿಯಲ್ಲಿರುತ್ತೆ, ಈ ವಾರದ ಶುಭ ಕಾರ್ಯಗಳು ಅಥವಾ ಶುಭ ಕಾರ್ಯಕ್ರಮಗಳು ಅಥವಾ ಹಬ್ಬಗಳು ಯಾವ್ಯಾವಿವೆ ಮತ್ತು ಏನಾದರೂ ಯೋಗಗಳು ಕೂಡಿ ಬರುತ್ತಾ ಅದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡುವಂಥದ್ದಾಗುತ್ತೆ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ತಡ ಮಾಡದೆ ಈಗ ಗ್ರಹಗಳ ಒಂದು ಸಂಚಾರ ನೋಡೋಣ. ಮೊದಲನೇದಾಗಿ ಶನಿ ಮಹಾರಾಜರು ನಿಮಗೆ ಮೀನರಾಶಿಯಲ್ಲಿ ವಕ್ರಿಯರಾಗಿ ಸಂಚಾರ ಮಾಡ್ತಾ ಇದ್ದಾರೆ. 2ನೇದು ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಅದೇ ರೀತಿಯಾಗಿ ರವಿ ಕೂಡ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಇದಿಷ್ಟು ಗ್ರಹ ಸಂಚಾರ 2ನೇ ತಾರೀಕಿನಲ್ಲಿ ಇರತಕ್ಕಂಥದ್ದು. ಇನ್ನು 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಅದೇ ರೀತಿಯಾಗಿ ಬುಧ 6ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಬದಲಾವಣೆ ಈ ತಿಂಗಳಲ್ಲಿ ಇರತಕ್ಕಂಥ ಗ್ರಹ ಸಂಚಾರ. ಅದೇ ರೀತಿಯಾಗಿ ಈ ಒಂದು 2ನೇ ತಾರೀಕಿಗೆ ಸಂಕಷ್ಟ ಚತುರ್ಥಿ ಇದೆ, ಮತ್ತು ನಿಮಗೆ 4ನೇ ತಾರೀಕು ಷಷ್ಠಿ ಇದೆ. ಅದೇ ರೀತಿಯಾಗಿ ಆಷಾಢ ಮಾಸದ ಶುಕ್ರವಾರ ನಿಮಗೆ 7ನೇ ತಾರೀಕು ಬರುವಂಥದ್ದಾಗತ್ತೆ. ಸೊ ಆಷಾಢ ಶುಕ್ರವಾರ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಎಲ್ಲ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು. ಹಾಗಾಗಿ ಈ 2026ರ ಆಷಾಢ ಮಾಸದ 4ನೇ ಶುಕ್ರವಾರ 7ನೇ ತಾರೀಕು ಬಂದಿರುತ್ತೆ. ಸೊ ಆ ದಿನ ವಿಶೇಷವಾಗಿ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಗೆ ದೀಪಾಲಂಕಾರ, ವಿಶೇಷ ಅಲಂಕಾರ ಎಲ್ಲ ಸೇವೆಗಳು ಇರುತ್ತೆ. ಮಾಡಿಸುವಂಥವ್ರು ಮಾಡಿಸ್ಬೋದು ಅಂತ ತಿಳಿಸುತ್ತಾ, ಇನ್ನು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಬುಧ ಆದಿತ್ಯ ಯೋಗ ಕೂಡಿ ಬರುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಬುಧ 6ನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಬರುತ್ತಾರೆ. ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಸೂರ್ಯ ಇರೋದರಿಂದ ಇಲ್ಲಿ ಬುಧ ಆದಿತ್ಯ ಯೋಗ ಈ ಒಂದು ವಾರದಲ್ಲಿ ಕೂಡಿ ಬರುವಂಥದ್ದಾಗತ್ತೆ. ಇದಿಷ್ಟು ಈ ವಾರದ ಸಂಕ್ಷಿಪ್ತ ಮಾಹಿತಿ. ಇದಕ್ಕನುಗುಣವಾಗಿ ದ್ವಾದಶ ರಾಶಿಗಳ ಭವಿಷ್ಯ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ರೀತಿಯಲ್ಲಿರುತ್ತೆ ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳ ಮೊದಲನೇ ವಾರದ ಸಾಪ್ತಾಹಿಕ ಭವಿಷ್ಯದಲ್ಲಿ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಕುಂಭರಾಶಿಯವರಿಗೆ ಬಹುಕಾಲದ ಆಸೆ ಈ ವಾರ ನೆರವೇರುತ್ತಾ. ಅಂದರೆ ನಿಮ್ಮದೇ ಆದಂಥ ಡ್ರೀಮ್ ಇತ್ತು, ಆ ಒಂದು ಡ್ರೀಮಿಗೆ ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ನೋವುಗಳನ್ನು ಅನುಭವಿಸಿದ್ದೀರಾ, ಅನುಮಾನಗಳನ್ನು ಅನುಭವಿಸಿದ್ದೀರಾ, ಅವಮಾನಗಳನ್ನು ಸ್ವೀಕಾರ ಮಾಡಿದ್ದೀರಾ, ಎಲ್ಲ ರೀತಿಯಲ್ಲಿ ತೊಂದರೆ ಆಗಿದೆ. ಬಟ್ ಈಗ ಅದಕ್ಕೆ ಏನಾದರೂ ರಿಸಲ್ಟ್ ಸಿಗುವಂಥದ್ದು ಇದೆಯಾ ಅಂತಂದರೆ ಖಂಡಿತವಾಗಿಯೂ ಕುಂಭರಾಶಿಯವರಿಗೆ ಆ ಒಂದು ಪ್ರಾಜೆಕ್ಟ್ ಹೆಸರು ತಂದು ಕೊಡುವಂಥದ್ದಾಗುತ್ತೆ. ಅಂದರೆ ದೂರದ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಒಂದು ಕೆಲಸ ಈ ವಾರದಲ್ಲಿ ಬಹುಕಾಲ ದಿನದ ಕೆಲಸ. ಅದು ತುಂಬ ದಿನಗಳಾಯಿತು, ಪೆಂಡಿಂಗ್ ಇತ್ತು ಹಾಗೆ ಅದು. ಬಟ್ ಸಮಯಕ್ಕಾಗಿ ಕಾಯ್ತಾ ಇದ್ರಿ, ಸಮಯ ಬಂದಾಗಿದೆ, ಪ್ರೆಸೆಂಟ್ ಮಾಡಾಗಿದೆ, ರಿಸಲ್ಟ್ ಬಂದಾಗಿದೆ. ರಿಸಲ್ಟ್ ನಮ್ಮ ಪರವಾಗಿ ಇದೆ ಅಂತಲೇ ತಿಳ್ಕೊಳ್ಳಿ. ಅಂದರೆ ನಿಮಗೆ ಈ ಒಂದು ವಾರದಲ್ಲಿ ಆ ಒಂದು ಬದಲಾವಣೆ, ಆ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗ್ತಾ ಇರೋದ್ರಿಂದ ಈ ವಾರ ಆ ಒಂದು ಸಕ್ಸಸ್ಸೇ ಲೀಡಲ್ಲಿ ಹೋಗ್ತಾ ಇರುತ್ತೆ ಅಂತ ಹೇಳೋದು. ಅಂದರೆ ಆ ಜಯ ಏನಿದೆಯಲ್ಲ ಅದು ನಿಮ್ಮನ್ನು ಒಂದು ರೀತಿಯಲ್ಲಿ, ಈಗ ಬೇರೆ ಕೆಲಸಗಳು ತೊಂದರೆ ಕೊಡ್ತಾ ಇದ್ರು ಆ ಜಯ ಬ್ಯಾಲೆನ್ಸ್ ಮಾಡಿ ಮುಂದೆ ಹೋಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ವಾರದಲ್ಲಿ ನಿಮಗೆ ಬಹುಕಾಲದ ಒಂದು ಆಸೆ ಆಕಾಂಕ್ಷೆ
ಆಕಾಂಕ್ಷೆಗಳು ಏನಿದು ಅದು ಈಡೇರುವಂಥದ್ದಾಗಿರುತ್ತೆ ಕುಂಭರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ನಿಮಗೆ ಹೊಸ ಹೊಸ ಯೋಜನೆಗಳಾಗಿರ್ಬೋದು, ಹೊಸ ಹೊಸ ಕೆಲವು ವಿಷಯಗಳಾಗಿರ್ಬೋದು ತಿಳಿದುಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಮ ರಾಶಿಯಲ್ಲಿ ರಾಹು ಇರೋದರಿಂದ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ, ಇಲ್ಲ ಅಂತ ನಾವು ಹೇಳಲ್ಲ. ಇಲ್ಲಿ ಕೋಪದ ಜೊತೆಗೆ ಸ್ವಲ್ಪ ಸತ್ಯದ ಕಡೆಗೆ ಹೋಗುವಂಥದ್ದಾಗತ್ತೆ ಕುಂಭರಾಶಿಯವರು. ಅಂದರೆ ಇಲ್ಲಿ ಕೋಪನೂ ಇದೆ, ಆ ಕೋಪದ ಜೊತೆಗೆ ಸತ್ಯ. ಅಂದರೆ ಉದಾಹರಣೆಗಾಗಿ ನಿಮ್ಮ ಕೆಲಸದಲ್ಲಿ ಏನೋ ಒಂದು ಹೇಳ್ಬಿಡ್ತಾರೆ, ಬೇರೆಯವ್ರಂಗೆ ನೀವು ಸುಳ್ಳು ಹೇಳಿ ಈ ದಿನ ಮೆಚ್ಚುಗೆ ಅಂಥವು ಏನೂ ಇರಲ್ಲ. ಇಲ್ಲ ಸರ್ ಮಾಡ್ತಾ ಇದ್ದೀನಿ, ಆದರೆ ಕರೆಂಟು ಹೋಗ್ತಾ ಇದೆ ಪದೇ ಪದೇ, ನನಗೆ ಬ್ಯಾಕಪ್ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಒಂದಿಷ್ಟು ಫೈಲ್ಗಳು ನನಗೆ ಅವೈಲೇಬಲ್ ಆಗ್ತಾ ಇಲ್ಲ, ಹುಡ್ಕೊಂಡು ಹೋಗಿ ಮತ್ತೆ ತರಬೇಕು. ಅಂದರೆ ಸತ್ಯವಾಗಿ ಹೇಳ್ತಾ ಇದ್ದೀರಾ, ನಿಮ್ಮ ಒಂದು ಮ್ಯಾನ್ ಪವರ್ ಎಲ್ಲಿ ಬೇರೆ ಕಡೆ ಯೂಸ್ ಆಗ್ತಾ ಇದೆ, ಈಗ ನಾನು ಏನು ಮಾಡ್ತಾ ಇದ್ದೀನಿ, ಎದಕ್ಕೆ ನನಗೆ ತೊಂದರೆ ಆಗ್ತಾ ಇದೆ, ಇದು ನಿಮ್ಮ ಮೇಲಾಧಿಕಾರಿಗೆ ಗೊತ್ತಾಗುತ್ತೆ. ಪ್ರಾಂಪ್ಟಾಗಿ ನೀವು ಹೇಳಿರೋದ್ರಿಂದ ನಿಮ್ಮ ಒಂದು ಏನಂತೀರ ಮನಸ್ಸಿಗೆ ತಕ್ಕಂತಹ ಮಾತುಗಳನ್ನು ನೀವು ನೇರವಾಗಿ ಆಡ್ತಾ ಇರೋದ್ರಿಂದ ಕಂಪ್ನಿ ಇಂಥವ್ರು ಬೇಕು ಅಂತ ಹೇಳಿ ನಿಮಗೆ ಮ್ಯಾನ್ ಪವರನ್ನು ಅರೇಂಜ್ ಮಾಡಿ ನಿಮ್ಮನ್ನು ಇನ್ನೂ ಒಂದಿಷ್ಟು ಜವಾಬ್ದಾರಿಗಳನ್ನು ಜಾಸ್ತಿ ಕೊಡುವಂಥದ್ದಾಗತ್ತೆ. ಅಂದರೆ ಉದ್ಯೋಗದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಪ್ರಮೋಷನ್ ರೀತಿಯಲ್ಲಿ ಸಿಗುವಂಥದ್ದಾಗುತ್ತೆ. ಆ ಜವಾಬ್ದಾರಿಗಳ ಜೊತೆಗೆ ಸ್ವಲ್ಪ ಸೌಲಭ್ಯಗಳು ಸಿಗುವಂಥದ್ದಾಗುತ್ತೆ, ಫೆಸಿಲಿಟೀಸ್ ಅಂತಿರಲ್ಲ ಅದು ಸಿಗುವಂಥದ್ದಾಗತ್ತೆ ಈ ಒಂದು ವಾರದಲ್ಲಿ. ಇನ್ನು ಆರ್ಥಿಕವಾಗಿ ಸ್ವಲ್ಪ ಚೇತರಿಕೆ ಈ ವಾರದಲ್ಲಿ ಇರುತ್ತೆ. ಏನಂತೀರ, ಶನಿ ಇದೆ, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಶನಿಯ ಒಂದು ಒತ್ತಡದಲ್ಲೂ ಕೂಡ ನಿಮಗೆ ಆರ್ಥಿಕ ಒಂದಿಷ್ಟು ಲಾಭಗಳು ಈ ವಾರದಲ್ಲಿ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ಸಾಧ್ಯವಾದಷ್ಟು ನೀವು ಪ್ರಯಾಣದಿಂದ ಹಿಂಜರಿಕೆ ಆಗುವಂಥದ್ದಾಗುತ್ತೆ. ಅಂದರೆ ಪ್ರಯಾಣ ಯಾಕೋ ಬೇಜಾರು ಅನಿಸ್ಬಿಟ್ಟಿರುತ್ತೆ, ಯಾವಾಗ ಬೇರೆ ಬರ್ತಾರೆ, ಬೇಡ ನನಗೆ, ನಾನು ಬರಲ್ಲ ಅಂತೇಳಿ ಡಿಸೈಡ್ ಮಾಡಿಬಿಡ್ತೀರ. ಇನ್ನು ಅದೇ ರೀತಿಯಾಗಿ ಕೆಲವು ಸಂಬಂಧಗಳನ್ನು ನೀವಾಗೆ ನೀವು ದೂರ ಸರಿಸ್ಬಿಡ್ತೀರ, ಬೇಡ ನನಗೆ, ಈಗ ಯಾವುದೋ ಒಂದು ಏನೋ ಫಂಕ್ಷನ್ ಇರುತ್ತೆ, ನನಗೆ ಬರಲಿಕ್ಕಾಗಲ್ಲ ಅಂತ ತಿಳಿಸ್ಬಿಡ್ತೀರ, ನೇರವಾಗಿ ಹೇಳ್ಬಿಡ್ತೀರ. ಸೊ ಇದರಿಂದ ಏನಾಗುತ್ತೆ, ಕೆಲವು ಸಂಬಂಧಗಳು ಕಡಿವಾಣ ಬೀಳುವಂಥದ್ದು ಇದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಸಾಧ್ಯವಾದಷ್ಟು ನೀವು ಮಾತಿನಿಂದ ದೂರ ಇಟ್ಬಿಡ್ತೀರ. ಅಂದರೆ ಮಾತನ್ನು ಕಡಿಮೆ ಮಾಡಿಬಿಡ್ತೀರ, ಯಾವುದಕ್ಕೂ ಎಸ್ ಆರ್ ನೋ ಅಷ್ಟೇ, ಅತಿರೇಕದ ಮಾತು ಇಲ್ಲ, ಕಡಿಮೆನೂ ಇಲ್ಲ. ರೆಸ್ಪಾನ್ಸ್ ಏನಿರುತ್ತೋ ಅಷ್ಟಕ್ಕೆ ಸೀಮಿತ ಆಗಿಬಿಡ್ತೀರ. ಅವ್ರು ಏನು ಕೇಳ್ತಾರೆ ಅಷ್ಟಕ್ಕೆ ಉತ್ತರ, ವಿವರವಾಗಿ ಕೊಡಲು ಹೋಗೋದಿಲ್ಲ, ಅಥವಾ ನೀವು ಸುಮ್ಮನೆನೂ ಇರೋದಿಲ್ಲ. ಈಗೇನಾದರೂ ಒಂದು ಫೈಲ್ ಕೇಳಿದ್ರೆ ನಿಮ್ಮ ಹತ್ರ ಇದೆಯಾ, ಇಲ್ಲ, ಅಷ್ಟೇ. ಅದು ಅವ್ರ ಹತ್ರ ನೋಡಿದೆ, ನಾನು ನಿನ್ನೆ ಅಲ್ಲಿ ಹೇಳಿದ್ದೆ, ನಾನು ಬೆಳಗ್ಗೆ ಇಲ್ಲಿ ನೋಡಿದೆ, ಅದು ಯಾವುದೂ ಇಲ್ಲ. ಫೈಲ್ ಇದೆಯೋ ಇಲ್ವೋ, ಇಲ್ಲ ಸರ್, ಅಷ್ಟೇ, ಮುಗಿದೆ. ಅಂದರೆ ಈ ರೀತಿಯಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆನ್ಸರು ಈ ಒಂದು ವಾರದಲ್ಲಿ ನಿಮಗೆ ವರ್ಕೌಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ ಒಂದಿಷ್ಟು ಅನಾನುಕೂಲ ಅಂತ ವಿಷಯಕ್ಕೆ ಬರೋದಾದರೆ ಶತ್ರುಗಳ ಕಾಟ ಇದೆ, ಆರ್ಥಿಕವಾಗಿ ಒಂದಿಷ್ಟು ಖರ್ಚುಗಳಿದೆ, ಅನಾರೋಗ್ಯದಕ್ಕಾಗಿ ಒಂದಿಷ್ಟು ಖರ್ಚುಗಳು, ಅಂದರೆ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಆತ್ಮೀಯರು ಎಲ್ಲೋ ಅನಾರೋಗ್ಯದ ಸಮಸ್ಯೆಗೆ ಬಂದುಬಿಡ್ತಾರೆ, ಅವರಿಗಾಗಿ ಸ್ವಲ್ಪ ಖರ್ಚುಗಳು ನಿಮಗೆ ಈ ವಾರ ಬರುತ್ತೆ. ಸ್ವಲ್ಪ ಸಾಲ ಮಾಡುವಂಥ ಪ್ರಮೇಯ ಕೂಡ ಈ ವಾರ ಕಂಡು ಬರುವಂಥದ್ದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ಸಂಬಂಧಗಳು, ಅದನ್ನು ಮುಂಚೆ ಹೇಳಿದ್ನಲ್ಲ, ಸ್ವಲ್ಪ ದೂರ ಆಗುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಒಳಗಾಗ್ಬಿಡ್ತೀರ. ಸಡನ್ನಾಗಿ ಯಾವುದೇ ಆಗಿರಲಿ ಒಂದು ಸಂಬಂಧ ಕಳ್ಕೊಂಡ ನಂತರ ಅದರ ನೋವು ಇರುತ್ತಲ್ಲ, ಆಗಬಾರ್ದಾಗಿತ್ತು ಅಂತೇಳಿ, ಅದು ಏನು ಮಾಡೋಕ್ಕಾಗಲ್ಲ. ಸೊ ಈ ಒಂದು ವಾರದಲ್ಲಿ ಅದು ನೋವು ಕಾಡುವಂಥದ್ದಾಗುತ್ತೆ ಅಂತ ಹೇಳಿ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ನೀವು ಶನಿದೇವರ ಆರಾಧನೆ, ಸ್ತೋತ್ರ, ಅಷ್ಟೋತ್ರ ಪಠಣೆ ಮಾಡಿ, ಅದರ ಜೊತೆಗೆ ಸುಬ್ರಹ್ಮಣ್ಯ ದೇವರ ಆರಾಧನೆಯೂ ಕೂಡ ಮಾಡಿ, ಮತ್ತು ಕ್ಷೀರಾಭಿಷೇಕ ಸೇವೆ ಕೊಡಿ, ಹಾಗೂ ಬಡವರಿಗೆ ವಸ್ತ್ರದಾನ, ಅನ್ನದಾನವನ್ನು ಮಾಡಿ, ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕುಂಭರಾಶಿಯವರ ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.